ದಾಸವಾಳ ಗಿಡಕ್ಕೆ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಕೀಟಗಳಂತೂ ಮಾಯ ಆಗೋಗುತ್ತೆ. ಅದ್ಯಾವುದಪ್ಪ ಸ್ಪ್ರೇ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಮ್ಮನೆ ಹತ್ರ ಇರುವಂತಹ ದಾಸವಾಳ ಗಿಡ. ಇದು ತುಂಬಾ ಚಿಕ್ಕದು. ಅದೇ ರೀತಿ ಎಲ್ಲ ಡಿಫ್ರೆಂಟ್ ಆಗಿರೋ ಗಿಡಗಳನ್ನು ಇಟ್ಟಿದ್ದೀನಿ. ಎಲ್ಲದಕ್ಕೂ ಇದೇ ರೀತಿ ಸಮಸ್ಯೆ ಬರುತ್ತೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ದಾಗೆ ಇದೇ ರೀತಿ ವಾರಕ್ಕೆ 2-3 ಸಲ ಈ ಥರ ಸ್ಪ್ರೇನ ಹೊಡಿತೀನಿ. ತುಂಬಾ ರಿಸಲ್ಟ್ ಕೊಟ್ಟಿದೆ. ಅದಕ್ಕೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ರೀತಿ ಸಮಸ್ಯೆ ಎಲ್ಲರ ಮನೆಯಲ್ಲೂ ಯಾರ್ಯಾರು ದಾಸವಾಳ ಗಿಡ ಇಟ್ಕೊಂಡಿದ್ದೀರೋ ಆ ಮನೆಗಳಲ್ಲಂತೂ ಈ ರೀತಿ ಇದ್ದೇ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವೇ ಆಶ್ಚರ್ಯ ಪಡ್ತೀರಾ ಎಷ್ಟು ಚೆನ್ನಾಗಿ ಕ್ಲಿಯರ್ ಆಗೋಗಿದೆ ಈ ಫಂಗಸ್ ಅನ್ನೋದು ಅಂತ. ಇದನ್ನು ಫಂಗಸ್ಸು ಅಂತಾರೆ, ಮತ್ತು ಮಿಲಿ ಬಗ್ಸು ಅಂತಾರೆ, ಮತ್ತು ಇದು ಚೀಡು ಬಂದುಬಿಟ್ಟಿದೆ ಅಂತಾರೆ. ಇಷ್ಟೊಂದು ರೀತಿಯಲ್ಲಿ ಇದನ್ನು ಕರೀತಾರೆ. ಇದು ಬಂದಿದೆ ಅಂದರೆ ಗಿಡ ಅಂತೂ ಬೆಳವಣಿಗೆನೇ ಆಗೋದಿಲ್ಲ, ಹೂವನೂ ಬರೋದಿಲ್ಲ, ಮೊಗ್ಗು ಒಂಥರ ಡಿಫ್ರೆಂಟಾಗಿ ಬಿಟ್ಬಿಡುತ್ತೆ. ಅದಕ್ಕೆ ತುಂಬ ಚೆನ್ನಾಗೂ ಇರೋದಿಲ್ಲ. ಆವಾಗ ಇದನ್ನು ಕಟ್ ಮಾಡಿಬಿಟ್ಟು ಇಲ್ಲಾಂದರೆ ಸ್ಪ್ರೇ ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ರೀತಿ ಸ್ಪ್ರೇ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋಗುತ್ತೆ. ಬನ್ನಿ ಈಗ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಸಿಂಪಲ್ ರೆಮಿಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಬನ್ನಿ, ಈ ಥರ ಒಂದು ಗ್ಲಾಸ್ನ ತಗೊಂಡಿದ್ದೀನಿ. ಈಗ ಅದಕ್ಕೆ ನಾನು ಫುಲ್ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಯಾವ ವಾಟರ್ ಆದರೂ ಯೂಸ್ ಮಾಡ್ಕೋಬೋದು. ಈಗ ಅದಕ್ಕೆ 4 ಈ ಥರ ಬೆಳ್ಳುಳ್ಳಿನ ಜಜ್ಜಿ ಈ ಥರ ಹಾಕ್ಕೊತಾ ಇದ್ದೀನಿ. ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಅದೊಂದು ತುಂಬ ಖಾರ ಇರುತ್ತೆ, ಅದು ಕೀಟಗಳಂತೂ ಬೇಗ ಸತ್ತೋಗುತ್ತೆ. ಇದನ್ನು ಹಾಕ್ಕೊಳ್ಳಿ. ಈಗ ಅದೇ ರೀತಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಡಿಟರ್ಜೆಂಟ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಇದು ಮತ್ತು ಟರ್ಮರಿಕ್ಕು ಬೆಳ್ಳುಳ್ಳಿ ಹಾಕೋದ್ರಿಂದ ನೋಡಿ ಕಲರ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫುಲ್ಲು ಒಂಥರ ಘಾಟ್ ಥರ ಇರುತ್ತೆ. ಈಗ ಇಷ್ಟೇ, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ರೆಮಿಡಿ ರೆಡಿ ಆಯಿತು. ಈಗ ಅದನ್ನು ನಾವು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೋಬೇಕು. ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಇದನ್ನು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡ್ರೆ ನಾವು ಬೇಕಾದರೆ ಗ್ಲೌಸು, ಒಬ್ಬೊಬ್ಬರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ. ಆ ಫಂಗಸ್ ಮುಟ್ಟಿದ ತಕ್ಷಣ, ಆ ಕೀಟಗಳನ್ನ ಮುಟ್ಟಿದ ತಕ್ಷಣ ನಮಗೆ ಒಂಥರ ಇಚ್ಚಿಂಗ್ ಥರ ಆಗೋಗುತ್ತೆ. ಆದಷ್ಟು ಒಬ್ಬೊಬ್ಬರು ಗ್ಲೌಸ್ ಹಾಕ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ಅಂತಂದರೆ ಹಂಗೆ ಡೈರೆಕ್ಟಾಗಿ ಈ ಥರ ಹೊಡೆಯೋದ್ರಿಂದ ವಾರಕ್ಕೆ 1-2-3 ಸರಿ ಹೊಡೆದ್ರೆ ಸಾಕು. ಗಿಡ ಅಂತೂ ಕೀಟಗಳಂತೂ ಮಾಯ ಆಗೋಗುತ್ತೆ. ಅಲ್ಲಲ್ಲಿ ಇರುವೆಗಳು ಸಹ ಬರ್ತಾ ಇರುತ್ತೆ ಆ ಕೀಟಗಳಿದ್ದರೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಮನೆ ಹತ್ರನೂ ನಾನು ಇದೇ ರೀತಿ ಮಾಡ್ತಾ ಇರೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ಕೋಬೋದು. ದಾಸವಾಳ ಗಿಡಕ್ಕೆ ಮತ್ತು ಚಾಮಂತಿ ಗಿಡ ಇರುತ್ತಲ್ವ ಆ ಗಿಡಕ್ಕೆ, ಎಲ್ಲ ಗಿಡಕ್ಕೂ ಹೊಡ್ಕೋಬೋದು, ಏನು ತೊಂದರೆ ಆಗಲ್ಲ. ಈ ರೀತಿ ವಾರಕ್ಕೆ 1-2-3 ಸರಿ ಹೊಡ್ಕೊಂಡ್ರೆ ಅಂತೂ ಗಿಡ ತುಂಬ ಹೂಗಳು ಬರುತ್ತೆ ಮತ್ತು ನೀಟಾಗೂ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.